ಆಕಾಶವಾಣಿ ಧಾರವಾಡ. ಆವು ಈವಿನ ನಾವು ನೀವಿಗೆ ಯಾನು ತಾನದ ತನನನ ನಾನು ನೀನಿನ ಈ ನೀನಾನಿಗೆ ಬೇನೆ ಏನು ಜಾಣೀನ. ಬೇಂದ್ರೆ ಬೆರಗು. ಡಾಕ್ಟರ್ ದ.ರಾ. ಬೇಂದ್ರೆ ಅವರ 4 ತಂತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತ ಸುವರ್ಣ ಸಂಭ್ರಮದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ಬೇಂದ್ರೆ ಬೆರಗು. ಚಾರುತಂತ್ರಿಯ ಚರಣ ಚರಣದ ಘನ ಘನಿತ ಚತುರ ಸ್ವನ. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ನಾನು ನೀನು ಆನು ತಾನು ನಾನು ನೀನು ಆನು ತಾನು ನಾನು ನೀನು ಆನು ತಾನು ನಾನು. ಪ್ರಸ್ತುತಿ ನೆರವು ರಾಖಿ ಹಾನಗಲ್. ಈ ಜಗ ಅಪ್ಪ ಅಮ್ಮನ ಮಗ, ಅಮ್ಮನೊಳಗ ಅಪ್ಪನ ಮೊಗ, ಅಪ್ಪನ ಕುತ್ತಿಗೆಗೆ ಅಮ್ಮನ ನೊಗ, ನಾ ಅವರ ತಂದ ಶ್ರೀ ಗುರುದತ್ತ ಅಂದ. ಕೇಳುಗರಿಗೆಲ್ಲ ನಮಸ್ಕಾರ. ಬೇಂದ್ರೆ ಬೆರಗು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇವತ್ತಿನ ಬೇಂದ್ರೆ ಬೆರಗು ಕಾರ್ಯಕ್ರಮವನ್ನ ಬೇಂದ್ರೆ ಅವರ ಒಂದು ಸುಮಧುರ ಗೀತೆಯೊಂದಿಗೆ ಆರಂಭಿಸ್ತಾ ಇದ್ದೀವಿ. ಈ ಗೀತೆಯನ್ನ ಹಾಡಿದ್ದಾರೆ ಸಂಗೀತಾ ಕಟ್ಟಿ. ಒಂದೇ ಬಾರಿ ನನ್ನ ನೋಡಿ ಮಂದನಗಿ ಹಾಂಗ ಬೇರೆ, ಒಂದೇ ಬಾರಿ ನನ್ನ ನೋಡಿ ಮಂದನಗಿ ಹಾಂಗ ಬೇರೆ, ಮುಂದ 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 ಹೋದ ಹಿಂದ ನೋಡದ ಗೆಳತಿ ಹಿಂದ ನೋಡದ, ಮುಂದ 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 ಹೋದ ಹಿಂದ ನೋಡದ ಗೆಳತಿ ಹಿಂದ ನೋಡದ, ಹಿಂದ ನೋಡದ ಗೆಳತಿ ಹಿಂದ ನೋಡದ. ಗಾಳಿ ಹೆಜ್ಜೆ ಹಿಡದ ಸುಗಂಧ ಅತ್ತ ಅತ್ತ ಹೋಗುವಂದ, ಗಾಳಿ ಹೆಜ್ಜೆ ಹಿಡದ ಸುಗಂಧ ಅತ್ತ ಅತ್ತ ಹೋಗುವಂದ, ಹೋತ ಮನಸ್ಸು ಅವನ ಹಿಂದ, ಹೋತ ಮನಸ್ಸು ಅವನ ಹಿಂದ, ಹಿಂದ ನೋಡದ ಗೆಳತಿ ಹಿಂದ ನೋಡದ, ಹಿಂದ ನೋಡದ ಗೆಳತಿ ಹಿಂದ ನೋಡದ. ನಂದ ನನಗ ಎಚ್ಚರಿಲ್ಲ ಮಂದಿ ಗೊಡವಿಯೇನ ನನಗ, ನಂದ ನನಗ ಎಚ್ಚರಿಲ್ಲ ಮಂದಿ ಗೊಡವಿಯೇನ ನನಗ, ಒಂದ ಅಳತಿ ನಡೆದದ ಚಿತ್ತ, ಒಂದ ಅಳತಿ ನಡೆದದ ಚಿತ್ತ, ಒಂದ ಅಳತಿ ನಡೆದದ ಚಿತ್ತ, ಹಿಂದ ನೋಡದ ಗೆಳತಿ ಹಿಂದ ನೋಡದ, ಹಿಂದ ನೋಡದ ಗೆಳತಿ ಹಿಂದ ನೋಡದ. ಸೂಜಿ ಹಿಂದ ಧಾರದಾಂಗ ಕೊಳ್ಳದೊಳಗ ಜಾರಿದಾಂಗ, ಸೂಜಿ ಹಿಂದ ಧಾರದಾಂಗ ಕೊಳ್ಳದೊಳಗ ಜಾರಿದಾಂಗ, ಹೋತ ಹಿಂದ ಬಾರದಾಂಗ, ಹೋತ ಹಿಂದ ಬಾರದಾಂಗ, ಹಿಂದ ನೋಡದ ಗೆಳತಿ ಹಿಂದ ನೋಡದ. ಒಂದೇ ಬಾರಿ ನನ್ನ ನೋಡಿ ಮಂದನಗಿ ಹಾಂಗ ಬೀರಿ, ಒಂದೇ ಬಾರಿ ನನ್ನ ನೋಡಿ ಮಂದನಗಿ ಹಾಂಗ ಬೀರೆ, ಮುಂದ 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 ಹೋದ ಹಿಂದ ನೋಡದ ಗೆಳತಿ ಹಿಂದ ನೋಡದ, ಮುಂದ 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 ಹೋದ ಹಿಂದ ನೋಡದ ಗೆಳತಿ ಹಿಂದ ನೋಡದ, ಹಿಂದ ನೋಡದ ಗೆಳತಿ ಹಿಂದ ನೋಡದ, ಹಿಂದ ನೋಡದ ಗೆಳತಿ
ಕಾವ್ಯದ ಇನ್ನೊಂದು ಮುಖ ಅವರ ಬದುಕಿನಿಂದಲೇ ಪಾಕಗೊಂಡ ಅನುಭವದ್ದು. ಪಟ್ಟ ಪಾಡೆಲ್ಲವನ್ನೂ ಹುಟ್ಟು ಹಾಡಾಗಿಸುವ ಹದಗೊಂಡ ಭಾವದಲ್ಲಿ ಬೇಂದ್ರೆ ಬರೆಯುತ್ತಾರೆ. ಒಲವು, ಸ್ನೇಹ, ಪ್ರೇಮ, ಸಖ್ಯ, ವಾತ್ಸಲ್ಯಗಳಲ್ಲಿ ನಮ್ಮನ್ನ ತೋಯಿಸುತ್ತಾರೆ. ಭಾವ ಪರಿಪಾಕಕ್ಕೆ ಬದುಕೇ ಅಡುಗೆ ಮನೆ. ಬೆಂದು ಮಾಗುವ ಬದುಕು ಅನುಭವ ಶಾಲೆ. ಯಾತನೆಗಳ ಒಡಲಲ್ಲೂ ಮೂಡುವ ಜೀವ ಸ್ಪಂದನ ನಮ್ಮೆಲ್ಲರನ್ನ ಹಿಡಿದು ನಿಲ್ಲಿಸುತ್ತದೆ. ಮನಸ್ಸನ್ನು ಹಸಿಗೊಳಿಸುವ ಈ ಕಾವ್ಯ ನಮ್ಮದು ಎನಿಸುವುದೇ ಇಲ್ಲಿ. ಸಂಬಂಧಗಳಲ್ಲಿನ ಸಾಮರಸ್ಯಕ್ಕೆ ಹಂಬಲಿಸಿದ ಮನದ ಮಹಾಗಾಥೆಯೊಂದು ಈ ಕಾವ್ಯದಲ್ಲಿ ಬಿಚ್ಚಿಕೊಳ್ಳುತ್ತಾ ಹೋಗುತ್ತದೆ. ಅದು ಸಖಿಗೀತದಲ್ಲೂ ಆಗಿರಬಹುದು, ಕುಣಿಯೋಣು ಬಾರ ಕವಿತೆಯಲ್ಲೂ ಆಗಿರಬಹುದು, ನಾನು ಅಂಬಿಕಾತನೆಯ ಕವಿತೆಗಳಲ್ಲೂ ಕಾಣಸಿಗುತ್ತದೆ. ಸಮರಸವೇ ಜೀವನ ಎಂಬ ಸೂತ್ರ ಸ್ವರದಲ್ಲಿ ಭಾವ ಸಾಮರಸ್ಯ ತೋರುತ್ತದೆ. 4 ತಂತಿ ಕವಿತೆಯಂತೂ ಸಮಗ್ರ ಸೃಷ್ಟಿ ಜಾಲದ ಸಾಮರಸ್ಯವನ್ನ ಹೇಳುತ್ತಾ ಜೀವ ದೇವ ಸಾಮರಸ್ಯ, ಜೀವ ಸಾಮರಸ್ಯ ತಂತುವನ್ನ ಬೆಸೆಯುತ್ತದೆ. ಸಮಾಜದ ಒಡಕುಗಳನ್ನ, ಸಂಬಂಧದ ಬಿರುಕುಗಳನ್ನ ಮುಚ್ಚುವ ಅಖಂಡಾನುಭೂತಿಯಾಗಿ ತಪ್ಪಿಸುತ್ತದೆ. ಸಮಾಜ, ಧರ್ಮ, ರಾಜಕಾರಣ ಇತ್ಯಾದಿಗಳ ಕುರಿತು ಕೂಡ ಬೇಂದ್ರೆಯವರು ವಾಚ್ಯವಾಗಿ ಬರೆದಿದ್ದಾರೆ. ಆದರೂ ಅವರ ಎಲ್ಲ ಕವಿತೆಗಳಲ್ಲಿ ನುಡಿಯುವ ಸಾಮರಸ್ಯದ ಏಕತಾರಿಯ ನಾದ ಕೇಳಲು ನಾವು ಶ್ರುತಿಗೊಳ್ಳಬೇಕು, ಸೂಕ್ಷ್ಮಗೊಳ್ಳಬೇಕು. ಒಲವೆಂಬ ಹೊತ್ತಿಗೆಯ ನೋದ ಬಯಸುತ್ತ ನೀನು ಬೆಲೆಯೆಷ್ಟು ಎಂದು ಕೇಳುತ್ತೀಯೇ ಹುಚ್ಚ, ಹಗಲಿರುಳು ದುಡಿದರು ಹಲ ಜನುಮ ಕಳೆದರು ನೀ ತೆತ್ತಲಾರೆ ಬರೀ ಅಂಚೆ ವೆಚ್ಚ. ಇದು ಬೇಂದ್ರೆ ಹೇಳಿದ್ದು. ಇಲ್ಲಿ ಯಾರೂ ಅಮುಖ್ಯರಲ್ಲ. ಬೇರೆ ಬೇರೆ ವಯೋಮಾನದ ಭಿನ್ನ ಭಿನ್ನ ಹಿನ್ನೆಲೆಯ ವ್ಯಕ್ತಿಗಳು ಬರೆಯಬೇಕೆಂಬುದೇ ನಮ್ಮ ಉದ್ದೇಶ ಆಗಿತ್ತು ಎನ್ನುತ್ತಾರೆ. ಅನೇಕರು ಇದನ್ನ ಭಾವಲಹರಿಯಾಗಿಸಿದರೆ, ಕೆಲವರು ಶಿಸ್ತಿನ ಅಧ್ಯಯನದಿಂದ ಬರಹಗಳನ್ನ ಕಟ್ಟಿದ್ದಾರೆ, ಹೊಸ ಹೊಳಹುಗಳನ್ನ ಕಾಣಿಸಿದ್ದಾರೆ. ಬೇಂದ್ರೆ ಮಾಗಿದ ಕವಿ. ಅವರಿಗೆ ಹೆಣ್ಣು ಗಂಡು ಎಂದರೆ ಕಾಮ ಅರ್ಥದ ಆಸೆಯ ವರ್ತುಲಕ್ಕೆ ಸಿಕ್ಕವರಲ್ಲ. ಸಾಂಪ್ರದಾಯಿಕವಾದ ನೆನಪುಗಳು ಅಸಾಂಪ್ರದಾಯಿಕವಾದ ಅಥವಾ ನೂತನವಾದ ಸಂಗತಿಗಳೊಂದಿಗೆ ಬೆರೆತು ಹೊಸ ಸೃಷ್ಟಿಯನ್ನ ಮಾಡಬಲ್ಲ ಶಕ್ತಿಯನ್ನ ಅವರು ಕವಿತೆಗೆ ಕೊಡುತ್ತಾರೆ. ದೇಹ, ಭಾವ ಮತ್ತು ಬಯಕೆಗಳನ್ನ ಈ ನೆಲದ ಭಾವಕೋಶದ ಒಳಗೆ ಬೆರೆಸಿ ಬರೆಯುತ್ತಾರೆ. ಆ ಮೂಲಕ ಸಾರ್ಥಕ ಚಿತ್ರಗಳನ್ನ ಕಟ್ಟಿಕೊಡುತ್ತಾರೆ. ನಾನು ಬಡವಿ ಎಂಬ ಇಡೀ ಕವನ ಒಂದು ತೃಪ್ತ ದಾಂಪತ್ಯದ ಭಾವದಲ್ಲೇ ಬೆಳೆಯುತ್ತಾ ಸಾಗುತ್ತದೆ. ಇದೇ ರೀತಿಯಲ್ಲಿ ಜೀವನ ಕಾವ್ಯ, ಪಳಗಿದ ಮೋಹ, ಹಣ್ಣಾದ ಕಾಮ ಎರಡೂ ಇಲ್ಲಿ ಕಾಣುತ್ತವೆ. ಒಲವೇ ಬದುಕಾಗುವ ಸಮರಸದ ರೀತಿಯನ್ನ ಬೇಂದ್ರೆ ಅವರ ಪದ್ಯದಲ್ಲಿ ನಾವು ಕಾಣುತ್ತೇವೆ. ಇಂದಿನ ಬೇಂದ್ರೆ ಬೆರಗು ಕಾರ್ಯಕ್ರಮದಲ್ಲಿ ಬೇಂದ್ರೆ ಅವರ ಒಲವಿನ ಗೀತೆಗಳು ಈ ಕುರಿತು ಮಾತನಾಡುತ್ತಾರೆ ಶ್ರೀಮತಿ ರಾಧಿಕಾ ಕಾಖಂಡಿಕಿ. ಬೇಂದ್ರೆಯವರು ತಮ್ಮ ಒಲವಿನ ಗೀತೆಗಳಲ್ಲಿ ಬದುಕು ಶ್ರೀಮಂತವಾಗಿರಬೇಕಾದರೆ ಒಲವನ್ನು ಮೈಗೂಡಿಸಿಕೊಳ್ಳಬೇಕು. ಒಲವು, ಪ್ರೀತಿ ಇವು ಜೀವನವನ್ನು ಸುಂದರಗೊಳಿಸುವ ಮೂಲವಸ್ತುಗಳು. ಈ ಒಲವು ಮತ್ತು ಪ್ರೀತಿಗಳನ್ನು ಸರಿಯಾಗಿ ಅರ್ಥೈಸಿಕೊಂಡಾಗ ಬದುಕಿನಲ್ಲಿ ಸುಖ, ಶಾಂತಿಯನ್ನು ಪಡೆಯುವುದು ನಿಶ್ಚಿತ. ಆದರೆ ಅವು ನಿಷ್ಕಲ್ಮಶವಾಗಿರಬೇಕು ಎಂಬ ಸಂದೇಶ ಈ ಕವನಗಳಲ್ಲಿ ಅಡಗಿದೆ. ಪ್ರೀತಿಗೆ ಅನೇಕ ಆಯಾಮಗಳುಂಟು. ಗುರು ಹಿರಿಯರಿಗೆ ತೋರುವ ಪ್ರೀತಿ ಗೌರವವೆನಿಸುತ್ತದೆ. ಅನುಭಾವಿಗಳು, ಸ್ವಾಮಿಗಳು, ಅಂತೆಯೇ ಭಗವಂತನಲ್ಲಿ ಮಾಡುವ ಪ್ರೀತಿ ಭಕ್ತಿ ಎನಿಸುತ್ತದೆ. ಮಕ್ಕಳಲ್ಲಿ ತೋರುವ ಪ್ರೀತಿ ವಾತ್ಸಲ್ಯವೆನಿಸಿದರೆ, ಇಬ್ಬರೂ ಸಮಾನ ವಯಸ್ಕರು ಪ್ರೀತಿಯಿಂದಿದ್ದರೆ ಸ್ನೇಹವೆನಿಸುತ್ತದೆ. ಇನ್ನು ಒಂದು ಗಂಡು ಒಂದು ಹೆಣ್ಣು ಪರಸ್ಪರ ಆಕರ್ಷಣೆಗೊಂಡು ಪ್ರೀತಿಸಿದರೆ ಅದನ್ನು ಪ್ರೇಮ ಎನ್ನುವರು. ಈ ಪ್ರೇಮ ನಿರ್ಮಲವಾಗಿರಬೇಕು. ಇಬ್ಬರೂ ಒಬ್ಬರಿಗೊಬ್ಬರು ಕೊನೆಯವರೆಗೆ ಆಸರೆಯಾಗಿರಬೇಕು. ಅಂದರೆ ಜೀವನ ಸುಖಮಯವಾಗಿರುತ್ತದೆ. ಪ್ರಣಯ, ಪ್ರೀತಿ, ಒಲವುಗಳು ಹಂತ ಹಂತವಾಗಿ ಹೇಗೆ ಪಕ್ವಗೊಳ್ಳುತ್ತವೆ ಎಂಬುದನ್ನು ಬೇಂದ್ರೆಯವರು ಹೇಳಿದ್ದಾರೆ. ಪ್ರೀತಿಯ ಮೊದಲ ಮೆಟ್ಟಿಲು ಪ್ರೇಮಿಗಳ ನೋಟ ಸಂಧಿಸಿ ಒಪ್ಪಿಗೆ ಸೂಚಿಸುವುದು. ಬರುವದೇನೆ ನೆಪ್ಪಿಗೆ ನಮ್ಮ ನಿಮ್ಮ ಒಪ್ಪಿಗೆ ಎಲ್ಲೋ ಏನೋ ನೋಡಿದೆ ಹಾಗೆ ಬಂದು ಕೂಡಿದೆ. ಬೆಳಕು ಬೆಂಕಿ ಬೆರೆತುಕೊಂಡು ಭಾವವು ಹೊರದೂಡಿರೆ ಬಾಳು ಮೊಳೆತು ಸುಗ್ಗಿ ನನೆತು ಹೂವಿನಂತೆ ಆಗಿರೆ ಆಹಾ ಚಲುವೆ ಎಂದು ಕುಣಿದೆ ಮೀಕ ಸಂಜೆ ಮಬ್ಬಿಗೆ
ಓಹೋ ಬಲವೇ ಎಂದು ಕರೆದೆ ಪಲ್ಲವಿಸಿದ ಹೂಬಿಗೆ. ಹೀಗೆ ಪ್ರೀತಿ ಪ್ರಾರಂಭವಾದಾಗ ಶೃಂಗಾರ ರಸ ಅದರಲ್ಲಿ ಹಾಸು ಹೊಕ್ಕಾಗಿ ನಿಲ್ಲುತ್ತದೆ. ಒಬ್ಬರನ್ನೊಬ್ಬರು ಒಪ್ಪಿದ ಮೇಲೆ ಇನ್ನೇನು, ಹುಡುಕುತ್ತಾನ ಹಿಗ್ಗಿನ ದಾರಿ, ಹುಡುಗ ಸುಖ ದುಃಖ ಸಾಗರ ಸೇರಿ, ಮದವಿಯ ಹಡಗವನ್ನೇರಿ, ಹುಡುಕುತ್ತಾನ ಹಿಗ್ಗಿನ ದಾರಿ. ಈ ಕವನದಲ್ಲಿ ಪೌರಾಣಿಕ, ಕಾವ್ಯರಸಿಕ, ವೃತ್ತಿ, ಕೌಟುಂಬಿಕ ಮತ್ತು ಕನಸಿಗ ಇವರುಗಳು ಸಂಸಾರದಲ್ಲಿ ಹೇಗೆ ಭಿನ್ನ ಭಿನ್ನವಾಗಿ ಕನಸು ಕಾಣುತ್ತಾರೆ ಎಂಬುದನ್ನು ಕವಿ ವಿವರಿಸುತ್ತಾರೆ. ಇಲ್ಲಿ ಕಾವ್ಯರಸಿಕನ ಕನಸು ಎಷ್ಟು ಸುಂದರವಾಗಿದೆ. ಅವನು ಸಂಸಾರದಲ್ಲಿಯ ಶೃಂಗಾರ ರಸಕ್ಕೆ ಬೇರೆ ಬೇರೆ ಪರಿಕರಗಳು ಬೇಕಿಲ್ಲ ಎನ್ನುತ್ತಾನೆ. ಏನೈತಿ ಸುಗ್ಗಿಯ ಹುರುಡ, ಯಾಕ ಉಳಿದೆಲ್ಲ ತಿಂಗಳ ಬರುಡ, ಬೇಕ್ಯಾಕ ಮಾವಿನ ಕಾಡು, ಕೋಗಿಲದ ಹಾಡು ಅಗಲಿಕಿ ಕೇಳು, ನಿನ್ನ ತೆಕ್ಕಿಯೊಳಗ ಸಿಕ್ಕೈತಿ ಸುಗ್ಗಿ, ಸ್ವರ್ಗಕ್ಕ ಸಾಕ ತೋಳೆರಡ, ಏನೈತಿ ಸುಗ್ಗಿಯ ಹುರುಡ ಎನ್ನುತ್ತಾನೆ. ಮದುವೆಯಾದ ಮೇಲೆ ನವದಂಪತಿಗಳ ಮನಸ್ಥಿತಿಯನ್ನು ಸಖಿಗೀತದಲ್ಲಿ ಬೇಂದ್ರೆಯವರು ಸುಂದರವಾಗಿ ವರ್ಣಿಸಿದ್ದಾರೆ. ಅದು ವಾಸ್ತವವೂ ಹೌದು. ಅದನ್ನು ಓದಿದಾಗ ಎಲ್ಲರಿಗೂ ತಮ್ಮ ತಮ್ಮ ಜೀವನದ ಹಳೆಯ ನೆನಪುಗಳು ಮರುಕಳಿಸುತ್ತವೆ. ಕಿವಿ ಮಾತು ಸೊಗಸೇನು, ಆಡಿದ್ದಾಡುವುದೇನು, ಹಳೆಸದ ಮುದ್ದಾಟ ಒಸಗುತ್ತಿರೆ, ಸವಿ ಬಂತು ಮುನಿಸಿಗೂ, ಕಳೆ ಬಂತು ಕನಸಿಗೂ, ಮೋಹದ ಮಾಟವ ನೆಸಗುತ್ತಿರೆ, ಹಗಲೆಲ್ಲೂ ಹಾರಿದವು, ಇರುಳೆಲ್ಲ ಜಾರಿದವು, ಋತು ನಿದ್ದೆಯಾಡಿದವು, ಬೊಗರಿಯೋಲೆ ನಗೆಯ ನೊರೆಯ ಕೆಳಗೆ, ಮೊರೆವಾ ಬಯಕೆಯ ಕಡಲು, ತೆರೆ ತೆರೆ ತೆರನಾಗಿ ತೆರೆಯುತ್ತೀರೆ. ಹೀಗೆ ಸಂಸಾರ ಪ್ರೀತಿಯ ಅಲೆಗಳ ಮೇಲೆ ತೇಲುತ್ತಿರಲು ದಾರಿ ಸಾಗಿದ ಹಾಗೆ ವಾಸ್ತವದ ಅರಿವಾಗುತ್ತಾ ಬರುತ್ತದೆ. ಅಲ್ಲದೆ ಪ್ರೀತಿಯ ಬೆಸುಗೆಯೂ ಗಟ್ಟಿಯಾಗಿರುತ್ತದೆ. ತಮ್ಮ ಜೀವನದ ಎಲ್ಲ ಹಂತವನ್ನು ಪ್ರೀತಿಯ ಒಲವಿನ ಮಾನದಂಡದಿಂದಲೇ ಅಳೆಯುತ್ತಾರೆ ಈ ದಂಪತಿಗಳು. ನಾನು ಬಡವಿಯಾತ ಬಡವ ಒಲವಿನಮ್ಮ ಬದುಕು, ನಾನು ಬಡವಿಯಾತ ಬಡವ ಒಲವಿನಮ್ಮ ಬದುಕು, ಬಳಸಿಕೊಂಡೇವದಾನಿ ನಾವು ಅದಕ್ಕೂ ಇದಕ್ಕೂ ಎದಕ್ಕೂ, ಬಳಸಿಕೊಂಡೇವದಾನಿ ನಾವು ಅದಕ್ಕೂ ಇದಕ್ಕೂ ಎದಕ್ಕೂ, ನಾನು ಬಡವಿಯಾತ ಬಡವ ಒಲವಿನಮ್ಮ ಬದುಕು. ಹತ್ತಿರಿರಲಿ ದೂರವಿರಲಿ ಅವನೇ ರಂಗಸಾಲೆ, ಹತ್ತಿರಿರಲಿ ದೂರವಿರಲಿ ಅವನೇ ರಂಗಸಾಲೆ, ಕಣ್ಣು ಕಟ್ಟುವಂತ ಮೂರ್ತಿ ಕಿವಿಗೆ ಮೆಚ್ಚಿನೋಲೆ, ಕಣ್ಣು ಕಟ್ಟುವಂತ ಮೂರ್ತಿ ಕಿವಿಗೆ ಮೆಚ್ಚಿನೋಲೆ,
ಕೊರತೆ ತೋರಲಿಲ್ಲ ಬೇಕು ಹೆಚ್ಚಿಗೇನು ಹೊಟ್ಟೆಗೆತ್ತ ಜೀವ ಫಲವ ತುಟಿಗೆ ಹಾಲು ಜೇನು ಹೊಟ್ಟೆಗೆತ್ತ ಜೀವ ಫಲವ ತುಟಿಗೆ ಹಾಲು ಜೇನು ನಾನು ಬಡವಿಯಾತ ಬಡವ ಒಲವಿನಮ್ಮ ಬದುಕು ನಾನು ಬಡವಿಯಾತ ಬಡವ ಒಲವಿನಮ್ಮ ಬದುಕು ಬಳಸಿಕೊಂಡೇವದನಿ ನಾವು ಅದಕ್ಕೂ ಇದಕ್ಕೂ ಎದಕ್ಕೂ ಬಳಸಿಕೊಂಡೇವದನಿ ನಾವು ಅದಕ್ಕೂ ಇದಕ್ಕೂ ಎದಕ್ಕೂ ನಾನು ಬಡವಿಯಾತ ಬಡವ ಒಲವಿನಮ್ಮ ಬದುಕು ದಾಂಪತ್ಯದಲ್ಲಿ ಹಣದಿಂದ ಬಡತನ ಬಂದರೂ ಪ್ರೀತಿಗೆ ಕೊರತೆಯಾಗದಿದ್ದರೆ ಸಾಕು, ಅದೇ ಅಕ್ಷಯ ಶ್ರೀಮಂತಿಕೆ ಎನ್ನುವಂತಹ ಭಾವ ಈ ಕವನದಲ್ಲಿದೆ. ಆತ ಕೊಟ್ಟ ವಸ್ತು ಒಡವೆ ನನಗೆ ಯಾವಾಗೆ ಗೊತ್ತು ಆತ ಕೊಟ್ಟ ವಸ್ತು ಒಡವೆ ನನಗೆ ಯಾವಾಗೆ ಗೊತ್ತು ತೋಳುಗಳಿಗೆ ತೋಳ ಬಂದಿ ಕೆನ್ನೆ ತುಂಬ ಮುತ್ತು ತೋಳುಗಳಿಗೆ ತೋಳ ಬಂದಿ ಕೆನ್ನೆ ತುಂಬ ಮುತ್ತು ನಾನು ಬಡವಿಯಾತ ಬಡವ ಒಲವಿನಮ್ಮ ಬದುಕು ಒಂದು ಕೊರತೆ ತೋರಲಿಲ್ಲ ಬೇಕು ಹೆಚ್ಚಿಗೇನು ಹೊಟ್ಟೆಗಿತ್ತ ಜೀವ ಫಲವ ತುಟಿಗೆ ಹಾಲು ಜೇನು. ಸಂಸಾರ ಎಂದ ಮೇಲೆ ಸುಖ ದುಃಖ ಎರಡನ್ನೂ ಅನುಭವಿಸಬೇಕಲ್ಲ. ಬೇಂದ್ರೆಯವರ ಮಗುವೊಂದು ತೀರಿ ಹೋದಾಗ ಹೆಂಡತಿಯ ನೋಟವನ್ನು ಹೇಗೆ ಎದುರಿಸಲಿ ಎಂಬ ಅರ್ಥದಲ್ಲಿ ಬರೆದ ಕವನ. ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ ತಿರುಗಿ ನಾ ಹ್ಯಾಂಗ ನೋಡಲೇ ನಿನ್ನ. ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ ತಿರುಗಿ ನಾ ಹ್ಯಾಂಗ ನೋಡಲೇ ನಿನ್ನ. ದಾರಿಲೆ ನೆನೆದೆ ಕೈ ಹಿಡಿದೆ ನೀನು ತಣ್ಣಾಗ ಅಂತ ನಾ ತಿಳಿದು ಬಿಡವಲ್ಲಿ ಇನ್ನೂನು ಬೂದಿ ಮುಚ್ಚಿದ ಕೆಂಡಾಯಿದಂತ ಹೊಳೆದು ಮುಗಿಲಿನ ಕಪ್ಪರಿಸಿ ನೆಲಕ ಬಿದ್ದರ ನೆಲಕ ನೆಲಿ ಎಲ್ಲಿನ್ನ ಆಗಾದಿ ಮಾತು ನಂಬಿ ನಾನು ದೇವರಂತ ತಿಳಿದಿಯೇನ ನೀ ನನ್ನ. ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ ತಿರುಗಿ ನಾ ಹ್ಯಾಂಗ ನೋಡಲೇ ನಿನ್ನ. ಈ ಕವನದಲ್ಲಿ ಒಂದು ಪ್ರಸಂಗದಲ್ಲಿ ಹೆಂಡತಿ ಮುಖವನ್ನು ನೋಡಿದಾಗ ಅವರ ಅನಿಸಿಕೆಯನ್ನು ಬಿಚ್ಚಿಡುತ್ತಾರೆ. ಇಬ್ಬನಿ ತೊಳೆದರು ಹಾಲು ಮಿದ್ದಿದ ಕವಳ ಕಾಂಟೆಯ ಹಣ್ಣು ಹೊಳೆ ಹೊಳೆವ ಹಾಂಗ ಕಣ್ಣಿರುವ ಹೆಣ್ಣ ಹೇಳು ನಿನ್ನವೇನ ಈ ಕಣ್ಣು ದಿಗಿಲಾಗಿ ಅನ್ನತದ ಜೀವ ನಿನ್ನ ಕಣ್ಣಾರೆ ಕಂಡು ಬೊಮ್ಮಿಗಿಲ ಹುಣಿವಿ ಚಂದಿರನ ಹೆಣ ಬಂತು ಮುಗಿಲಾಗ ತೇಲಕಾಗಲ. ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ ತಿರುಗಿ ನಾ ಹ್ಯಾಂಗ ನೋಡಲೇ ನಿನ್ನ.
ಇದು ದಾಂಪತ್ಯದ ಬೆಸುಗೆ. ಕವಿ ಹೆಂಡತಿಯ ದುಃಖದ ಕಿಚ್ಚನ್ನು ಸಹಿಸಲಾರದೆ ಅತ್ತಾರೆ ಅತ್ತು ಬಿಡು ಹೊನಲು ಬರಲಿ, ಎದೆಯಲ್ಲಿ ಅದುಮಿಟ್ಟ ದುಃಖ ಕಣ್ಣೀರಿನಲ್ಲಿ ಹರಿದು ಹೋಗಲಿ ಎಂಬ ಉದ್ದೇಶ ಕವಿಯದು. ಸಂಸಾರ ಸಾಗರದಲ್ಲಿ ಜೀವನದ ನೌಕೆ ಸುಸೂತ್ರವಾಗಿ ದಡ ಸೇರಬೇಕಲ್ಲ, ಅದಕ್ಕೆ ಹೆಂಡತಿಗೆ ಹೇಳಿದ ಕವಿವಾಣಿ ಕೇಳಿ. ನನ್ನ ಕೈಯ ಹಿಡಿದಾಕೆ ಅಳು ನುಂಗಿ ನಗುಮ್ಮೆ ನಾನು ನಕ್ಕೇನಾ, ನಾನು ನಕ್ಕೇನಾ. ನನ್ನ ಕೈಯ ಹಿಡಿದಾಕೆ ಅಳು ನುಂಗಿ ನಗುಮ್ಮೆ ನಾನು ನಕ್ಕೇನಾ, ನಾನು ನಕ್ಕೇನಾ. ಇಳದಿರ ಕಾನಿನಾಳುವ ಹುಚ್ಚು ಹಳ್ಳದ ಕಳ್ಳ ಹುದುಲಾಗ ಸಿಕ್ಕೇನಾ, ಹುದುಲಾಗ ಸಿಕ್ಕೇನಾ. ಇಳದಿರ ಕಾನಿನಾಳುವ ಹುಚ್ಚು ಹಳ್ಳದ ಕಳ್ಳ ಹುದುಲಾಗ ಸಿಕ್ಕೇನಾ, ಹುದುಲಾಗ ಸಿಕ್ಕೇನಾ. ನನ್ನ ಕೈಯ ಹಿಡಿದಾಕೆ ಅಳು ನುಂಗಿ ನಗುವೊಮ್ಮೆ ನಾನು ನಕ್ಕೇನಾ, ನಾನು ನಕ್ಕೇನಾ. ಹುಸಿನಗುತ್ತಾ ಬಂದೇವ ನಸು ನಗುತ್ತಾ ಬಾಳೋಣ, ತುಸು ನಗುತ್ತಾ ತೆರಳೋಣ. ಹುಸಿನಗುತ್ತಾ ಬಂದೇವ ನಸು ನಗುತ್ತಾ ಬಾಳೋಣ, ತುಸು ನಗುತ್ತಾ ತೆರಳೋಣ. ಬಡನೂರು ವರುಷಾನ ಹರುಷಾದಿ ಕಳೆಯೋಣ, ಯಾಕಾರೆ ಕೆರಳೋಣ, ಯಾಕಾರೆ ಕೆರಳೋಣ. ಬಡನೂರು ವರುಷಾನ ಹರುಷಾದಿ ಕಳೆಯೋಣ, ಯಾಕಾರೆ ಕೆರಳೋಣ, ಯಾಕಾರೆ ಕೆರಳೋಣ. ನನ್ನ ಕೈಯ ಹಿಡಿದಾಕೆ ಅಳು ನುಂಗಿ ನಗುವೊಮ್ಮೆ ನಾನು ನಕ್ಕೇನಾ, ನಾನು ನಕ್ಕೇನಾ. ಜೀವನದಲ್ಲಿಯ ನಿರಾಶೆಯನ್ನು ಹೋಗಲಾಡಿಸಿ ಬಾಳು ಮತ್ತೆ ಚಿಗುರುವಂತೆ ಮಾಡುವ ಮರ್ಮ ಈ ಕವನದಲ್ಲಿದೆ. ಹೀಗೆ ಎದೆ ಹಿಗ್ಗನ್ನು ಜೋಪಾನವಾಗಿಟ್ಟುಕೊಳ್ಳಲು ಸಖಿಯನ್ನು ಕುಣಿಯೋಣು ಬಾ ಎಂದು ಕರೆಯುತ್ತಾರೆ. ಕುಣಿಯೋಡು ಬಾರ ಕುಣಿಯೋಡು, ಕುಣಿಯೋಡು ಬಾರ ಕುಣಿಯೋಡು. ಆಕಾಗಿ ಆಕಾಗಿ ಕುಣಿಯೋದು ಬೇಕಾಗಿ, ಇಲ್ದ ಬಣ್ಣದ ಸೋಗಿ ಕುಣಿಯೋಣು ಬಾ. ಆಕಾಗಿ ಆಕಾಗಿ ಕುಣಿಯೋದು ಬೇಕಾಗಿ, ಇಲ್ದ ಬಣ್ಣದ ಸೋಗಿ ಕುಣಿಯೋಣು ಬಾ. ಕುಣಿಯೋಣು ಬಾರ ಕುಣಿಯೋಣು, ಕುಣಿಯೋಣು ಬಾರ ಕುಣಿಯೋಣು. ಹೂಡಿಕೆ ಹೂಡಿಕೆ ಮುಪ್ಪತ್ತ ದುಡಿಕೆ, ಹಣಬಾಗಿ ಹೆಣಬಾಗಿ ಕುಣಿಯೋಣು ಬಾ. ಹೂಡಿಕೆ ಹೂಡಿಕೆ ಮುಪ್ಪತ್ತ ದುಡಿಕೆ, ಹಣಬಾಗಿ ಹೆಣಬಾಗಿ ಕುಣಿಯೋಣು ಬಾ. ಕುಣಿಯೋಣು ಬಾರ ಕುಣಿಯೋಣು, ಕುಣಿಯೋಣು ಬಾರ ಕುಣಿಯೋಣು. ಇದ್ದದ್ದು ಮರೆಯೋಣ, ಇಲ್ಲದ್ದು ತೆರೆಯೋಣ, ಹಾಗೇನು ಸುರಿಯೋಣ. ಇದ್ದದ್ದು ಮರೆಯೋಣ, ಇಲ್ಲದ್ದು ತೆರೆಯೋಣ, ಹಾಗೇನು
ಎನ್ನುತ್ತಾ ತಮ್ಮ ಕುಣಿತ ಹೇಗಿರಬೇಕು ಅಂದರೆ ಆ ಕ್ಷೀರ ಸಾಗರ ಆನಂದದಾಗರ ತೆರಿ ತೆರಿ ತೆರೆದರ ಕುಣಿಯೋಣು ಬಾ 14 ಲೋಕಕ್ಕ ಚಿಮ್ಮಲಿ ಸುಖ ಹೀಗಲಿಸಿರಿ ಮುಖ ಕುಣಿಯೋಣು ಬಾ ಎಂದು ಹೆಂಡತಿಯಲ್ಲಿ ಆನಂದದ ತರಂಗಗಳನ್ನು ಎಬ್ಬಿಸುತ್ತಾರೆ. ಈ ರೀತಿ ಅಮೂಲ್ಯವಾದ ಶುದ್ಧ ಒಲವಿನ ಶಕ್ತಿ ಮತ್ತು ಬೆಲೆಯನ್ನು ಊಹಿಸಲು ಸಾಧ್ಯವಿಲ್ಲ ಎನ್ನುತ್ತಾರೆ. ಒಲವೆಂಬ ಹೊತ್ತಿಗೆಯ ಓದ ಬಯಸೂತ ನೀನು ಬೆಲೆಯಷ್ಟು ಎಂದು ಕೇಳುತ್ತೀಹೇ ಹುಚ್ಚ. ಹಗಲಿರುಳು ದುಡಿದರು ಹಲಜನು ಮಕ್ಕಳೆದರು ನೀ ತೆತ್ತಲಾರೆ ಬರಿಯಂಚೆ ವೆಚ್ಚ. ಏನಿಹುದೋ ಎಂತಿಹುದೋ ಸಂಸಾರ ಸಾರ ಕಂಡವರು ಯಾರಿದರ ಅಂತ ಪಾರ. ಹೃದಯ ಸಂಪುಟಗಳಲ್ಲಿ ಒಲವ ಲೆಕ್ಕಣಿಕೆ ಮಾಡಿ ಬರೆಯಲು ಹುಡುಗ ನಿನ್ನವ ಕಣಿಕೆ. ಬೇಂದ್ರೆಯವರ ಒಲವು ಕಲ್ಮಶವಿಲ್ಲದ ಒಲವು, ಶುದ್ಧ ಪವಿತ್ರ ಒಲವು. ಅವರ ಎಲ್ಲ ಒಲವಿನ ಗೀತೆಗಳಲ್ಲಿ ಅನುಭವ ಎರಡೂ ಹಾಸುಹೊಕ್ಕಾಗಿ ಹರಿದಿವೆ. ಅವರ ಕವನಗಳಲ್ಲಿ ಒಲವಿನ ನೆಲೆ, ಅಧ್ಯಾತ್ಮದ ಸೆಲೆ ಎರಡನ್ನೂ ಕಾಣಬಹುದು. ಇದುವರೆಗೆ ಬೇಂದ್ರೆ ಅವರ ಒಲವಿನ ಗೀತೆಗಳು ಈ ಕುರಿತು ಮಾತನಾಡಿದವರು ಶ್ರೀಮತಿ ರಾಧಿಕಾ ಕಾಖಂಡಕಿ. ಎಷ್ಟು ಬರೆದರೂ ಮಾತನಾಡಿದರು, 10 ಹಲ ಬಗೆಯಲ್ಲಿ ಸಂಶೋಧಿಸಿದರು, ವೇದಿಕೆಗಳ ಹತ್ತಿ ಇಳಿದರು, ಚರ್ಚಿಸಿದರು, ವಾಗ್ವಾದಗಳಾದರೂ ಮುಗಿಯದ ಬೇಂದ್ರೆ ಬೆರಗಿಗೆ ಸಾವಿರಾರು ಮುಖಗಳು, ನೂರಾರು ಕವಲುಗಳು. ಮತ್ತೆ ಬರುವ ವಾರದ ಬೇಂದ್ರೆ ಬೆರಗಿನಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಡಾಕ್ಟರ್ ದ.ರಾ. ಬೇಂದ್ರೆ ಅವರ 4 ತಂತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತ ಸುವರ್ಣ ಸಂಭ್ರಮದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ಬೇಂದ್ರೆ ಬೆರಗು ಕೇಳಿದಿರಿ. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ರಾಖಿ ಹಾನಗಲ್. ನಾಕು ನಾಕೆ ತಂತಿ